ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಬಿಗ್ ಮನೆಯಲ್ಲಿ ಬಿಗ್ ಬದಲಾವಣೆ ಆಗಿದೆ. ಅದೇನಂತ ಹೇಳಿದ್ರೆ ನಿಮಗೂ ಕೂಡ ಶಾಕ್ ಆಗ್ಬೋದು. ಯಾಕಂತ ಹೇಳಿದ್ರೆ ಕನ್ನಡದ ಬಿಗ್ ಬಾಸ್ನ ನಾವು ಯಾವ ರೀತಿ ನೋಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಂದು ಬಾರಿ ಏರ್ತದೆ, ಒಂದು ಬಾರಿ ಇಳಿತದೆ. ಸೊ ಜಗದೀಶ್ ಇದ್ದಾಗ ಫುಲ್ ಮೇಲಕ್ಕೆ ಏರಿದಂತಹ ಬಿಗ್ ಬಾಸ್ ಮತ್ತೆ ಬಿದ್ದೋಗಿತ್ತು. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ 3 ಜನ ಎಂಟ್ರಿ ಕೊಟ್ಟ ಮೇಲೆ ಬೇರೆ ಲೆವೆಲ್ಗೆ ಇದೆ. ಬಟ್ ಶೋಭಾ ಅವ್ರದ್ದು ಯಾವುದೇ ರೀತಿಯಾದಂತಹ ಕೋಆರ್ಡಿನೇಷನ್ ಸಿಗ್ತಾ ಇರೋ ಕಾರಣಕ್ಕೆ ಈ ವಾರ ಅವರು ಕಳಪೆ ಕೂಡ ಆಗಿದ್ದಾರೆ. ಸೊ ಜೈಲು ಕೂಡ ಸೇರಾಗಿದೆ. ಬಟ್ ಮನೆಯಲ್ಲಿ ಈಗ ದೊಡ್ಡ ಬದಲಾವಣೆ ಆಗಿದೆ. ಏನಂತ ಹೇಳಿದ್ರೆ ಮಂಜನ ವಿರುದ್ಧ ಮನೆಯ ಘಟಾನುಘಟಿಗಳಾದಂತಹ ಇಬ್ಬರು ದೈತ್ಯ ಮಾನವರಾದಂತಹ ತ್ರಿವಿಕ್ರಮ್ ರಜತ್ ಅವರು ನಿಂತ್ಕೊಂಡಿದ್ದಾರೆ. ಸೊ ಮಂಜಣ್ಣ ಈಗ ಒಂಟಿ ಆಗ್ಬಿಟ್ಟಿದ್ದಾರೆ. ಸೊ ಗೌತಮಿ ಅವರು ಮಂಜಣ್ಣ ರಾಜ ಆದ ನಂತರ ಅವರ ಹಿಂದೆನೇ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ರು. ಅಷ್ಟೇ ಅಲ್ಲ, ಗೌತಮಿಯ ಪಾಸಿಟಿವ್ ಅನ್ನೋ ಮುಖವನ್ನ ನಾವು ನೆಗೆಟಿವ್ ಆಗಿದ್ದು ಕೂಡ ನೋಡಿದ್ದೀವಿ. ಸೊ ಗೌತಮಿ ಹಾಗೆ ಮಂಜಣ್ಣ ಇಬ್ರು ಕೂಡ ಒಳ್ಳೆಯ ಸ್ನೇಹಿತರಂತ ಹೇಳಿ ನಾವು ಅನ್ಕೋತಿದ್ವಿ. ಹೋಗ್ತಾ ಅದು ಬೇರೆ ಲೆಕ್ಕಾಚಾರಕ್ಕೆ ಹೋಗ್ತಾ ಇದೆ. ಸೊ ಹಲವಾರು ಮೀಮ್ಸ್ಗಳಲ್ಲೂ ನೋಡ್ಬೋದು ಅಥವಾ ಟ್ರೋಲ್ ಪೇಜಸ್ಗಳಲ್ಲೂ ನೋಡ್ಬೋದು, ಇವರಿಬ್ಬರ ಬಗ್ಗೆ ಬೇರೆ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಬಟ್ ಇವರಿಬ್ರು ಕೂಡ ಅದೇ ರೀತಿ ನಡ್ಕೋತಾ ಇದ್ದಾರೆ. ಸೊ ಸಲಹೆಗಾರರಾಗಿ ಗೋಲ್ಡ್ ಸುರೇಶನ ಆಯ್ಕೆ ಮಾಡ್ಕೊಂಡಿದ್ದ ಮಂಜಣ್ಣ ಗೌತಮಿ ಜೊತೆಗೆ ಹಲವಾರು ಟೈಮ್ನ ಸ್ಪೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವಳ ಸಲಹೆಯನ್ನ ಟಾಸ್ಕ್ಗಳಲ್ಲೂ ಬಳಸಿದ್ದಾರೆ ಹಾಗೂ ಅವರ ಆಡಳಿತದಲ್ಲೂ ಬಳಸಿದ್ದಾರೆ. ಸೊ ಇದರಿಂದಾಗಿ ಜನ ಮಾಡ್ತಿರೋದು ಕೂಡ ಸರಿಯಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಬ್ರು ದೈತ್ರರನ್ನ ರಾಜ ಮತ್ತು ಯುವರಾಣಿ ಸೇರ್ಕೊಂಡು ಕ್ಯಾಪ್ಟನ್ಶಿಪ್ ಇಂದ ಹೊರಗಡೆ ಇಡ್ತಾರೆ. ಸೊ ಇದನ್ನ ಅವರಿಬ್ರು ಕೂಡ ಡಿಸ್ಕಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಾವಿಬ್ರು ಏನಕ್ಕೆ ಹೋರಾಡಬೇಕು ಅಥವಾ ಹೊಡೆದಾಡಬೇಕು, ಇವರು ಗೆಲ್ಲಿಗೋಸ್ಕರ ನಾವೇನಕ್ಕೆ ಹೊಡೆದಾಡಬೇಕು ಅಂತ ಹೇಳಿ ಇಬ್ರು ಕೂತ್ಕೊಂಡು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯ ಜೊತೆ ಇದ್ದಂತಹ ಸ್ಪರ್ಧಿಗಳಿಗೂ ಕೂಡ ಹೇಳ್ತಿದ್ದಾರೆ, ನಾವು ದಂಗೆಯನ್ನ ಹೇಳೋಣ, ಈ ಸಾಮ್ರಾಜ್ಯವನ್ನು ನಾಶ ಮಾಡಿಬಿಟ್ಟು ನಮ್ಮದೇ ಆದಂತಹ ಹೊಸ ಸಾಮ್ರಾಜ್ಯನ ಸೃಷ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಈಗ ಹಾಗೆ ದಂಡನಾಯಕರಾಗಿರುವಂತಹ ತ್ರಿವಿಕ್ರಮ್ ಅವರು ಮಂಜಣ್ಣನ ವಿರುದ್ಧವೇ ತಿರುಗಿ ಬಿದ್ದರೆ ಮಂಜಣ್ಣ ತೀರ ಕೆಳಮಟ್ಟಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಮಂಜಣ್ಣನಿಗೆ ಈಗಾಗಲೇ ರಜತ್ ಅವರು ಸಿಕ್ಕಾಪಟ್ಟೆ ಕೌಂಟರ್ಗಳನ್ನು ಕೊಟ್ಟಿರೋದ್ರಿಂದ ಮಂಜಣ್ಣ ತೀರ ಕೆಳಮಟ್ಟಕ್ಕೆ ಕುಸಿದು ಬೀಳ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಯಾರ ಸಪೋರ್ಟ್ ಕೂಡ ಮನೆಯಲ್ಲಿ ಸಿಗೋದಿಲ್ಲ. ಇದರ ಮೇಲೆ ಅವನ ಕೊಬ್ಬಂತೂ ಕರೆಯೋದು ಗ್ಯಾರಂಟಿ ಇದೆ. ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಒಳದಂಗೆ ಎದ್ರೆ ಒಳ್ಳೆಯದಾ ಅಥವಾ ಮಂಜಣ್ಣನ ಆಡಳಿತವೇ ಚೆನ್ನಾಗಿದೆಯಾ? ಇಬ್ಬರಲ್ಲಿ ಯಾರು ಗೆದ್ದು ಒಳ್ಳೆಯ ಒಂದು ಕ್ಯಾಪ್ಟನ್ಶಿಪ್ ಆಯ್ಕೆಗೆ ಹೋಗಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ತ್ರಿವಿಕ್ರಮ್ ಅವರ ಈ ನಡೆ ನನಗೆ ತುಂಬ ಇಷ್ಟ ಆಗಿದೆ. ಸೊ ಅದು ಕರೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನನಗೆ ತಿಳಿಸಿ.